ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತೊಂದು ನಾನು ವಿಡಿಯೋ ಶೇರ್ ಮಾಡ್ತಾ ಇರೋದು ಸ್ವೀಟ್ ಅದು ರೆಸಿಪಿ. ಇದು ತುಂಬ ಚೆನ್ನಾಗಿರುವಂಥ ಡಬಲ್ ಕಾ ಮೀಠಾ ಅಂತ ಹೈದರಾಬಾದಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಈ ಸ್ವೀಟ್ ಎಲ್ಲ ಫಂಕ್ಷನಲ್ಲಿ ಕೂಡ ತುಂಬಾ ಮಾಡ್ತಾರೆ. ಈ ಸ್ವೀಟ್ ಮಾಡ್ಲಿಕ್ಕಂತೂ ತುಂಬಾ ಈಸಿ. ಇದಕ್ಕೆ ಡಬಲ್ ಕಾ ಮೀಠಾ ಅಂತಾನೆ ಹೆಸರು. ಇದಕ್ಕೆ ಡಬಲ್ ಅಂದರೆ ಡಬಲ್ ಸ್ವೀಟ್ ಇರ್ತದೆ ಈ ಬ್ರೆಡ್ಡಲ್ಲಿ, ಅದಕ್ಕೋಸ್ಕರ ಡಬಲ್ ಕಾ ಮೀಠಾ ಅಂತ. ಹೇಗೆ ಮಾಡೋದು ಅಂತ ಇವತ್ತು ನಾವು ನೋಡ್ಕೊಂಡು ಬರೋಣ. ನಮ್ಮಲ್ಲಿ ಈ ಥರ ಇಡೀ ಬ್ರೆಡ್ ತಂದುಬಿಟ್ಟಿದ್ದಾರೆ ನೋಡಿ. ಈ ಬ್ರೆಡ್ಡನ್ನು ಈ ಥರ ಕಟಿಂಗ್ ಮಾಡಿ ಕೂಡ ತರಲಿಲ್ಲ. ಈ ಥರ ಕಟಿಂಗ್ ಮಾಡಿ ಬ್ರೆಡ್ ಅದು ಸ್ಲೈಸಸ್ ತಂದರೆ ಸ್ವಲ್ಪ ಈಸಿ ಆಗ್ತದೆ. ಅವರದ್ದು ಬಿಸಿ ಇತ್ತಂತೆ, ಅವರಂದ್ರೆ ಅರ್ಜೆಂಟಲ್ಲಿ ಇದ್ರಂತೆ ಬೇಕರಿ ಅವರು, ಅದಕ್ಕೋಸ್ಕರ ಅದೇ ಥರ ಕೊಟ್ಟುಬಿಟ್ರು ನೋಡಿ. ನಾನು ಇಲ್ಲಿ ಮನೆಯಲ್ಲಿ ಅದನ್ನು ಕಟಿಂಗ್ ಮಾಡ್ತಾ ಇದ್ದೇನೆ. ಇದು ತಂದಾಗನೇ ನನಗೆ ಕಟಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ, ಬಿಸಿ ಇದ್ದ ಕಾರಣ. ಇದು ಕಟ್ಟಿಂಗ್ ಮಾಡುವಾಗ ಹುಡಿ ಆಗ್ತದಲ್ವಾ, ಅದಕ್ಕೋಸ್ಕರ ನಾನು ಇದನ್ನು ಸಂಜೆ ತಂದರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ಕಟಿಂಗ್ ಮಾಡಿದ್ದು. ಸ್ವಲ್ಪ ಈ ಥರ ಫ್ಯಾನದ್ದು ಗಾಳಿಯಲ್ಲಿ ಇಟ್ಟಿದ್ದೆ, ಯಾಕಂದರೆ ಸ್ವಲ್ಪ ಇದು ಈ ಥರ ಡ್ರೈ ಆಗಲಿ ಅಂತ. ಸಾಫ್ಟ್ ತುಂಬ ಇತ್ತು, ಅದಕ್ಕೋಸ್ಕರ. ಈಗ ಅದನ್ನು ಈ ಥರ ಸ್ಲೈಸಸ್ ಕಟ್ ಮಾಡಿದ ಮೇಲೆ ಒಂದೊಂದು ಬ್ರೆಡ್ಡಲ್ಲಿ ಈ ಥರ 4 ತುಂಡು ಮಾಡ್ತಾ ಇದ್ದೇನೆ. ನೀವು ನೋಡ್ತಾ ಇರುವ ಹಾಗೆ ನೋಡಿ, ಈ ಥರ ಒಂದೊಂದು ಬ್ರೆಡ್ಡಲ್ಲಿ 4 ತುಂಡು ಮಾಡ್ತೇನೆ. ಹೊರಗಿಂದನೇ ನೀವು ಈ ಥರ ಕಟಿಂಗ್ ಮಾಡಿ ಕೊಡಿ ಅಂದರೆ ಬೇಕರಿಯಲ್ಲಿ ಈ ಥರನೂ ಕೊಡ್ತಾರೆ. ನೀವು ಈ ಸ್ವೀಟನ್ನು ಒಮ್ಮೆ ನೀವು ಟ್ರೈ ಮಾಡಲೇಬೇಕು. ಈ ಸ್ವೀಟನ್ನು ನೀವು ಫ್ರಿಜ್ಜಲ್ಲಿ ಇಟ್ಟು ಕೂಡ ಬಿಸಿ ಮಾಡಿ ತಿನ್ಬೋದು ಸ್ವಲ್ಪ ಸಮಯ. ತುಂಬ ಟೇಸ್ಟಾಗಿರ್ತದೆ ಹಾಗೂ ತುಂಬ ಈಸಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಕಟಿಂಗ್ ಮಾಡಿದ ಮೇಲೆ ನಾನು ಅದನ್ನು ಕೂಡ ಸ್ವಲ್ಪ ಹೊತ್ತು ಇಡ್ತೇನೆ. ಸಂಜೆ ಹೊತ್ತಾಗುವಾಗ ಅದನ್ನೀಗ ಸ್ವೀಟ್ ಮಾಡ್ತೇನೆ. ಇಲ್ಲಿ ನಾನು 1 ಲೀಟರ್ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ, ಒಂದು ಬ್ರೆಡ್ಡಿಗೆ, ಒಂದು ಅಷ್ಟು ದೊಡ್ಡ ಬ್ರೆಡ್ಡಿಗೆ. ಆಮೇಲೆ ಇಲ್ಲಿ ನಾನು ಸಕ್ಕರೆಯ ಪಾಕ ಮಾಡ್ತೇನೆ, ಅಂದರೆ ಶುಗರ್ ಸಿರಪ್. ಇದರಲ್ಲಿ ನಾನು 4 ಗ್ಲಾಸ್ ನೀರು ಹಾಕಿದ್ದೇನೆ ನೋಡಿ. ಶುಗರ್ ಸಿರಪ್ ಹಾಕ್ಲಿಕ್ಕೆ ಇದಕ್ಕೆ, ಅದಕ್ಕೋಸ್ಕರ. ಇಲ್ಲಿ ಆ ಬ್ರೆಡನ್ನು ನಾನು ಸಂಜೆ ತನಕ ಕಟ್ಟಿಂಗ್ ಮಾಡಿದ ಮೇಲೂ ಫ್ಯಾನ್ನ ಗಾಳಿಯಲ್ಲಿ ಇಟ್ಟಿದ್ದೆ. ಯಾಕಂದರೆ ಎಷ್ಟು ಅದು ಫ್ಯಾನಿನ ಗಾಳಿಯಲ್ಲಿ ಸ್ವಲ್ಪ ಡ್ರೈ ಆಗ್ತದೆ ಅಷ್ಟು ಒಳ್ಳೆದಿರ್ತದೆ. ಎಣ್ಣೆ ಎಲ್ಲ ತುಂಬಾ ಇದಾಗೋದಿಲ್ಲ. ಇಲ್ಲಾಂದರೆ ನಾವು ಫ್ರೆಶನ್ನು ಮಾಡಿದರೆ ಎಣ್ಣೆ ತುಂಬ ಎಳ್ಕೊಳ್ತದೆ ಅದು, ಅದಕ್ಕೋಸ್ಕರ. ಈಗ ಅದಕ್ಕೆ ನಾನು ಈ ಡಬ್ಬದಲ್ಲಿ 3 ಡಬ್ಬ ಸಕ್ಕರೆ ಹಾಕ್ತಾ ಇದ್ದೇನೆ. ಮೆಜರ್ಮೆಂಟ್ ನೋಡಿ, ಸರಿಯಾಗಿ ನೆನಪಿಟ್ಕೊಳ್ಳಿ. ತುಂಬ ಈಸಿ ಫ್ರೆಂಡ್, ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ನೀವು ಇಷ್ಟವರೆಗೆ ಈ ಸ್ವೀಟ್ ತಿಂದಿಲ್ಲ ಅಂದರೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಸ್ವಲ್ಪ ಟ್ರೈ ಮಾಡಿ ನೋಡಿ, ಮತ್ತೆ ಫುಲ್ ಮಾಡಬಹುದು. ಅಂದರೆ ಒಮ್ಮೆಲೆ ಒಂದೇ ಬ್ರೆಡನ್ನು ತಗೊಂಡು ಕೂತ್ರೆ ಮತ್ತೆ ಸರಿಯಾಗದಿದ್ರೆ ಕಷ್ಟ ಅಲ್ವಾ. ಫಸ್ಟ್ ನಾವು ಯಾವುದಾದ್ರೂ ಸ್ವೀಟ್ ಎಲ್ಲ ತಯಾರಿ ಮಾಡುವಾಗ ಸ್ವಲ್ಪನೇ ನಾವು ಟ್ರೈ ಮಾಡಿ ನೋಡಬೇಕು. ನಾನು ಫಸ್ಟ್ ಟೈಮ್ ಆ ಥರನೇ ಸ್ವಲ್ಪನೇ ಟ್ರೈ ಮಾಡ್ತಾ ಇದ್ದದ್ದು. ಈಗ ಅಲ್ಲಿ ಶುಗರ್ ಸಿರಪ್ ರೆಡಿಯಾಗಿದೆ, ಹಾಲು ಕೂಡ ಬಿಸಿಯಾಗಿದೆ. ಇಲ್ಲಿ ಸ್ವಲ್ಪ ಡಾಲ್ಡಾ ಗೀ ಹಾಗೂ ಎಣ್ಣೆಯನ್ನು ಹಾಕಿದ್ದೇನೆ ನಾನು. ಯಾಕಂದರೆ ಡಾಲ್ಡಾ ಸ್ವಲ್ಪ ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಬೇಕು. ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ಸ್ಲೋ ಅಲ್ಲಿ ಇದನ್ನು ಫ್ರೈ ಮಾಡಬೇಕು. ನೀವು ಗ್ಯಾಸಲ್ಲಿ ಫ್ರೈ ಮಾಡೋದಾದರೆ ಲೋ ಫ್ಲೇಮಲ್ಲಿ ಇಡಿ. ಈಗ ಈ ಬ್ರೆಡ್ಡಿನ ಪೀಸಸನ್ನೆಲ್ಲ ಈ ಥರ ಹಾಕ್ತೇನೆ ನೋಡಿ. ಇದು 1 2 3 ಟ್ರಿಪ್ ಆಗ್ಬೋದು. ಈಗ ತುಂಬ ಖಡಕ್ಕಾಗಿದೆ ನೋಡಿ ಬ್ರೆಡ್. ಈ ಥರ ನೋಡಿ ಫ್ರೈ ಆಗಬೇಕು. ಕಲರ್ ಒಳ್ಳೆ ನಾವು ಬೇಕರಿಯಿಂದ ತರ್ತೇವಲ್ಲ ಟೋಸ್ಟ್ ಎಲ್ಲ, ಆ ಥರ ಕಲರ್ ಆಗಬೇಕು ನೋಡಿ. ಈಗ ಇದು ಬ್ರೆಡ್ ಅಂತ ಕಾಣಿಸ್ತದೆ, ಆ ಟೋಸ್ಟ್ ಥರ ಕಾಣಿಸ್ತದಲ್ವಾ. ಈ ಥರ ತಿನ್ನುವುದಾದರೆ ನೀವು ಬ್ರೆಡ್ಡನ್ನು ಕೂಡ ಈ ಥರ ಕಟಿಂಗ್ ಮಾಡಿ ಈ ಥರ ಫ್ರೈ ಮಾಡಿ ಕೂಡ ಚಹಾದಲ್ಲಿ ತಿನ್ನಲಿಕ್ಕೋಸ್ಕರ ಇಡ್ಬೋದು. ಸ್ಟೋರ್ ಮಾಡಿ ಕೂಡ ಏನು ಕೂಡ ಆಗೋದಿಲ್ಲ, ತುಂಬ ಒಳ್ಳೆಯದಿರ್ತದೆ ಈ ಥರ ಸ್ಟೋರ್ ಮಾಡಿ ಇಡುವುದಾದರೂ ಕೂಡ. ಯಾಕಂದರೆ ಇದು ಈ ಥರ ಎಣ್ಣೆಯಿಂದ ತೆಗೆದ ಮೇಲೆ ತಣ್ಣಗಾದ ಮೇಲೆ ಒಂದು ಡಬ್ಬಿಯಲ್ಲಿ ಹಾಕಿಟ್ರೆ ನಾವು ಹೊರಗಿಂದ ತರುವ ಟೋಸ್ಟ್ ಥರನೇ ಆಗ್ತದೆ ನೋಡಿ. ಈಗ ಇದನ್ನು ಎಣ್ಣೆಯಿಂದೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕ್ತೇನೆ ನೋಡಿ. ಈ ಥರ ಕಲರಲ್ಲಿ ಚೆನ್ನಾಗಿ ಸ್ಲೋವಲ್ಲಿ ಸ್ಪೀಡಲ್ಲಿ ಅಂದರೆ ಬೇಗ ಆಗ್ತದೆ, ಈ ಥರ ಕಲರ್ ಬರ್ತದೆ. ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರುವುದಿಲ್ಲ, ಅದಕ್ಕೋಸ್ಕರ ನಾವು ಸ್ಲೋವಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ಎಲ್ಲವನ್ನು ಒಂದು ಪಾತ್ರೆಗೆ ಹಾಕ್ತೇನೆ. ಎಷ್ಟು ಒಳ್ಳೆ ಸೌಂಡ್ ಕೂಡ ಬರ್ತಾ ಉಂಟು. ಕುರ್ಕುರೆ ಡ್ರೈ ಆಗಿದೆ ಅಂದರೆ ಏನು ಹೇಳ್ತಾರೆ ಅದಕ್ಕೆ, ಕ್ರಿಸ್ಪಿ ಆಗಿದೆ ನೋಡಿ ಚೆನ್ನಾಗಿ. ಒಳಗಡೆ ಕೂಡ ಚೆನ್ನಾಗಿ ಕಾಯ್ದಿದೆ ಇದು. ಈಗ ಇದೇ ಥರ ನಾನು ಎಲ್ಲ ಬ್ರೆಡನ್ನು ಹಾಕಿ ಇದೇ ಥರ ಫ್ರೈ ಮಾಡಿ ತಗೊಳ್ತೇನೆ. 1 2 3 4 ಟ್ರಿಪ್ ಹಾಕಬೇಕಾಗ್ತದೆ ನೋಡಿ. ಇದೊಂದು 2 ಸಲ ಹಾಕಿದರೆ ಮುಗೀತದೆ. ಇನ್ನು ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾದರೆ ಫ್ರೆಂಡ್ಸ್, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ, ಲೈಕ್ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೂಡ ನೀವು ಕೇಳಬಹುದು. ಈಗ ಇದನ್ನೆಲ್ಲ ನಾನು ಒಂದು ದೊಡ್ಡ ಈ ಥರ
ಪಾತ್ರೆ ತಗೊಂಡಿದ್ದೇನೆ ನೋಡಿ, ಈ ಥರ ಓಪನ್ ಇರುವಂತಹ ಈ ಥರ ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೇನೆ. ಅದರಲ್ಲಿ ಇದನ್ನೆಲ್ಲ ಈ ಥರ ಸೆಟ್ ಮಾಡ್ಕೋತೇನೆ. ನೀವು ಸ್ವಲ್ಪನೇ ಮಾಡೋದಾದರೆ ಉಂಟಲ್ವ, ಸ್ವಲ್ಪ ಕೂಡ ಮಾಡಿ ಚಿಕ್ಕ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಒಮ್ಮೆ ಟ್ರೈ ಮಾಡಿ ನೋಡಬಹುದು. 1 2 4 ಸ್ಲೈಸದ್ದು ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರ್ತದೆಯಾ ಏನು ಅಂತ ನಿಮಗೂ ಕೂಡ ಟೇಸ್ಟ್ ಗೊತ್ತಾಗ್ತದೆ. ಸ್ವಲ್ಪ ನಿಮಗೆ ಸಿಹಿ ಕಮ್ಮಿ ಬೇಕಂದರೆ ಸಕ್ಕರೆ ಕಮ್ಮಿ ಹಾಕ್ಬಹುದು, ಕಮ್ಮಿ ತಿನ್ನುವವರಾದರೆ ಸಿಹಿ. ಆದರೆ ಇದಕ್ಕೆ ಹೆಸರೇ ಡಬಲ್ ಕ ಮೀಠಾ ಅಂತ, ಡಬಲ್ ಮೀಠಾ ಇರ್ತದೆ ಇದು, ಅಂದರೆ ಡಬಲ್ ಸಿಹಿ ಇರ್ತದೆ, ಅದಕ್ಕೋಸ್ಕರ ಡಬಲ್ ಕ ಮೀಠಾ ಅಂತ ಹೆಸರು. ಈಗ ಎಲ್ಲ ಇದನ್ನು ಬ್ರೆಡ್ಡನ್ನು ಈ ಥರ ನಾನು ಒಂದು ಪಾತ್ರೆಯಲ್ಲಿ ಜಮಾ ಮಾಡಿ ಇಡ್ತೇನೆ. ಕರೆಕ್ಟಾಗಿ ಸೆಟ್ ಮಾಡಿದರೆ ಜಾಗ ಸ್ವಲ್ಪ ಕಮ್ಮಿ ಸರಿಯಾಗಿ ಬರ್ತದೆ. ಒಟ್ರಾಸಿ ಹಾಕಿದರೆ ಅದು ಜಾಗ ಎಲ್ಲ ಸರಿಯಾಗಿ ಸಿಕ್ಕುವುದಿಲ್ಲ ಎಲ್ಲದನ್ನು ಇಡ್ಲಿಕ್ಕೋಸ್ಕರ. ಅದಕ್ಕೋಸ್ಕರ ನಾನು ಸೆಟ್ ಮಾಡಿ ಇಡ್ತಾ ಇದ್ದೇನೆ ನೋಡಿ, ಇದೇ ಥರ ನೋಡಿ. ಹೀಗೆ ಇದು ಒಂದು ಪಾತ್ರೆ ಅಂತೂ ನನಗೆ ಸಾಕಾಗಲಿಲ್ಲ, ನಾನು ಇನ್ನೊಂದು ಸಣ್ಣ ಪಾತ್ರೆ ಕೂಡ ತಗೊಂಡಿದ್ದೆ, ಯಾಕೆಂದರೆ ಇದು ಒಂದರಲ್ಲೇ ಜಾಗ ಸಾಕಾಗಲಿಲ್ಲ. ಈಗ ಇಲ್ಲಿ ನಾನು ಶುಗರ್ ಸಿರಪ್ ಮಾಡಿಟ್ಟಿದ್ದೇನಲ್ವ, ಸಕ್ಕರೆಯ ಪಾಕ, ಅದಕ್ಕೆ ಸ್ವಲ್ಪ ಆರೆಂಜ್ ಕಲರ್ ಹಾಕ್ತಾ ಇದ್ದೇನೆ, ಹಾಗೂ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ. ಆರೆಂಜ್ ಕಲರ್ ಹಾಕೋದ್ರಿಂದ ಇದರ ಕಲರ್ ಸ್ವಲ್ಪ ಚೆನ್ನಾಗಿ ಕಾಣ್ತದಿಲ್ಲ ಅಂದರೆ ವೈಟ್ ಕಾಣ್ತದಂತ ಆರೆಂಜ್ ಕಲರ್ ಹಾಕ್ತಾ ಇರೋದು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಲಾಸ್ಟಿಗೆ ಹಾಕ್ತೇನೆ. ಈಗ ಇಲ್ಲಿ ನೋಡಿ, ಸ್ವಲ್ಪ ಇದರಲ್ಲಿ ಉಳಿದದ್ದನ್ನು ಹಾಕಿದ್ದೇನೆ, ಅಷ್ಟದ್ದೆಲ್ಲ ಇದರಲ್ಲಿ ಸೆಟ್ ಮಾಡಿದ್ದೇನೆ. ಇಲ್ಲಿ ನೋಡಿ, ಹಾಲು ಕೂಡ ರೆಡಿ ಉಂಟು. ಇದರಲ್ಲಿ 1 ಗ್ಲಾಸಷ್ಟು ಹಾಲನ್ನು ನಾನು ಬೇರೆ ತೆಗೆದಿರ್ತೇನೆ ಎಕ್ಸ್ಟ್ರಾ, ಅದು ಯಾಕೆ ಅಂತ ನಿಮಗೆ ಮತ್ತೆ ಹೇಳ್ತೇನೆ. ಅಲ್ಲಿವರೆಗೆ ಇಲ್ಲಿ ಇದಕ್ಕೆ ಸಕ್ಕರೆಯ ಪಾಕವನ್ನೆಲ್ಲ ಹಾಕೋಣ ನೋಡಿ. ಈ ಥರ ಚೆನ್ನಾಗಿ 4 ಕಡೆ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಈ ಸಕ್ಕರೆಯ ಪಾಕವನ್ನು ಇದಕ್ಕೆ ಹಾಕೋಣ. ಇದಕ್ಕೆ ಇಷ್ಟು ಸಾಕು ಅಂತ ಅನಿಸಿದ ಮೇಲೆ ಮತ್ತೊಂದು ಪ್ಲೇಟ್ ಇಟ್ಟಿದೆ ಅಲ್ವಾ, ಅದಕ್ಕೆ ಕೂಡ ಸ್ವಲ್ಪ ಹಾಕ್ತೇನೆ ಸಕ್ಕರೆಯ ಪಾಕ ನೋಡಿ. ಇದಕ್ಕೆ ಇಷ್ಟಂತೂ ಸಾಕು. ಈಗ ಇದಕ್ಕೆ ಹಾಕ್ತಾ ಇದ್ದೇನೆ. ಒಬ್ಬೊಬ್ಬರು ಬೇರೆ ಬೇರೆ ಥರ ಮಾಡ್ತಾರೆ, ನಾನು ಮಾಡುವ ಸ್ಟೈಲ್ ಬೇರೆ ಇರಬಹುದು. ಈ ಥರ ಈ ಸ್ವೀಟು ಒಬ್ಬೊಬ್ಬರದು ಒಂದೊಂದು ಥರ ಇರ್ತದೆ. ರೆಸಿಪಿ ಮಾಡೋ ವಿಧಾನ ಎಲ್ಲರೂ ಒಂದೇ ಥರ ಮಾಡೋದಿಲ್ಲ, ಒಬ್ಬೊಬ್ಬರದ್ದು ಚೇಂಜಸ್ ಇರ್ತದೆ ಈ ಥರ ರೆಸಿಪಿ ಮಾಡೋದ್ರಲ್ಲಿ ಕೂಡ. ಈಗ ನೋಡಿ, ಈ ಥರ ಈ ಬ್ರೆಡನ್ನು ಚೆನ್ನಾಗಿ ಈ ಥರ ಎಲ್ಲ 4 ಕಡೆಗೂ ಚೆನ್ನಾಗಿ ಇದು ಸಕ್ಕರೆಯ ಪಾಕ ತಲುಪಬೇಕು ನೋಡಿ. ಈಗ ಇದನ್ನು ಗ್ಯಾಸಲ್ಲಿ ಲೋ ಫ್ಲೇಮಲ್ಲಿ ಈ ಥರ ಕುದಿಲಿಕ್ಕೆ ಬಿಡೋಣ, ಫಾಸ್ಟ್ ಇಡಬಾರ್ದು, ಲೋ ಅಲ್ಲಿ. ಆಮೇಲೆ ಇದಕ್ಕೆ ಈ ಥರ ಅಲ್ಲಿ ನಾನು ಕುದಿಸಿಟ್ಟಂತಹ ಹಾಲನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ. ಈ ಥರ ಎಲ್ಲ ಹಾಲನ್ನು ಕೂಡ, ಮಿಲ್ಕ್ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಕೋವಾ ಕೂಡ ಹಾಕ್ತಾ ಇದ್ದೇನೆ, ಅದು ಹೇಗೆ ಹಾಕುವುದಂತ ಅದನ್ನು ಕೂಡ ನಿಮ್ಮ ಜೊತೆ ಈಗ ಹೇಳ್ತೇನೆ. ಇದು ಕೂಡ, ಇದಕ್ಕೆ ಕೂಡ ಹಾಲು ಹಾಕ್ತಾ ಇದ್ದೇನೆ ನೋಡಿ. ಇಲ್ಲಿ ನಾವು ತಗೊಂಡು ಬಂದಿದ್ದು ಕೋವಾ. ನೀವು ಇದು ಯಾವುದಾದ್ರು ಮಿಲ್ಕದ್ದು ಅಂಗಡಿಗೆ, ಹಾಲದ ಅಂಗಡಿಗೆ ಹೋದರೆ ಈಸಿಯಾಗಿ ನಿಮಗೆ ಈ ಕೋವಾ ಸಿಗ್ತದೆ. ಇದಕ್ಕೋಸ್ಕರ ನಾನು ಈ ಹಾಲನ್ನು ಇಲ್ಲಿ ತಗೊಂಡಿಟ್ಟಿದ್ದು ಸೈಡಲ್ಲಿ 1 ಗ್ಲಾಸ್. ಅದಕ್ಕೆ ಈ ಕೋವಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲಲ್ಲೇ. ನೀವು ಸಕ್ಕರೆಯ ಪಾಕದಲ್ಲಿ ಮಿಕ್ಸ್ ಮಾಡಲಿಕ್ಕೆ ಇಷ್ಟಪಟ್ಟರೆ ಸಕ್ಕರೆಯ ಪಾಕದಲ್ಲಿ ಕೂಡ ನೀವು ಮಿಕ್ಸ್ ಮಾಡಬಹುದು. ನಾನಿಲ್ಲಿ ಹಾಲಲ್ಲೇ ಕೋವಾ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಈ ಥರ ನಮಗೆ ಎಷ್ಟು ಬೇಕು ಅಷ್ಟು ಕೋವಾ ಹಾಕ್ಬೋದು. ನಿಮ್ಮ ಮನೆಯಲ್ಲಿ ಕೋವಾ ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಕೆನೆಯನ್ನು ಕೂಡ ಹಾಕ್ಬೋದು. ತಿನ್ನುವಾಗ ಸ್ವಲ್ಪ ಕೆನೆ ಮಿಕ್ಸ್ ಮಾಡಿ ಕೂಡ ತಿನ್ಬೋದು, ಅದು ಕೂಡ ತುಂಬ ಹಾಲಿನ ಕೆನೆಯನ್ನು ಕೂಡ ಮಿಕ್ಸ್ ಮಾಡಿ ತಿಂದರೆ ಅದು ಕೂಡ ತುಂಬ ಟೇಸ್ಟ್ ಅಂತ ಅನಿಸ್ತದೆ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಡ್ರೈ ಫ್ರೂಟ್ ಕೂಡ ಕಟಿಂಗ್ ಮಾಡಿಟ್ಟಿದ್ದೇನೆ ನೋಡಿ. ಇದು ಚೆನ್ನಾಗಿ ಈಗ ಮಿಕ್ಸ್ ಆಯಿತು. ಸ್ವಲ್ಪ ಈ ಥರ ಪೀಸಸ್ ಇದ್ದರೆ ಪರವಾಗಿಲ್ಲ, ಮತ್ತು ಸ್ವಲ್ಪ ಮೆಲ್ಟ್ ಆಗ್ತದೆ ಅದು ಬಿಸಿಯಲ್ಲಿ. ನಿಮಗೆ ಡ್ರೈ ಫ್ರೂಟ್ ನಿಮಗೆ ಯಾವುದು ಇಷ್ಟ ಅದನ್ನು ನೀವು ಕಟಿಂಗ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಇಷ್ಟದ ಡ್ರೈ ಫ್ರೂಟ್ ತಿನ್ನಲಿಕ್ಕೆ ಇಷ್ಟಪಡುವಂಥ ಡ್ರೈ ಫ್ರೂಟನ್ನು ಈಗ ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಕೋವನ್ನು 4 ಕಡೆ ಎಲ್ಲ ಬ್ರೆಡ್ಗೆ ಸ್ಪ್ರೆಡ್ ಆಗೋ ಥರ ಹಾಕ್ತೇನೆ ನಾನು. ಈ ಥರ ನಾನು ಮಾತಾಡುವಾಗ ಏನಾದರೂ ತಪ್ಪಾಗಿ ಇದ್ದರೆ ನನಗೆ ಗೊತ್ತಿಲ್ಲದೆ ಕನ್ನಡದಲ್ಲಿ ಏನಾದರೂ ಹೇಳುವುದು, ಅದನ್ನು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಇದರ ಮೇಲೆ ಎಲ್ಲ ಡ್ರೈ ಫ್ರೂಟನ್ನು ಈ ಥರ ಹಾಕ್ಕೊಳ್ಳೋಣ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಏನಾದರೂ ಕೇಳಬೇಕಂತ ಅನಿಸಿದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಥರ ನೋಡಿ 4 ಕಡೆ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿ ನಾವು ಡ್ರೈ ಫ್ರೂಟ್ ಕೂಡ ಹಾಕೋಣ. ಡ್ರೈ ಫ್ರೂಟ್ ಅಂದರೆ ನಾನು ಹಾಕಿದ್ದು ಬಾದಾಮ್, ಪಿಸ್ತಾ ಹಾಗೂ ಕಿಶ್ಮಿಶ್, ಹಾಗೂ ಇದಕ್ಕೆ ಕೂಡ ಹಾಕ್ತೇನೆ. ಅದು ಹೇಗೆ ರೆಡಿ ಮಾಡಿದೆ ಅದೇ ಥರ ಇದನ್ನು ಕೂಡ ರೆಡಿ ಮಾಡಿದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಡಬಲ್ ಕಿ ಮೀಠಾ ಬ್ರೆಡದ್ದು ಸಿಹಿ ಸ್ವೀಟ್ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ನಾನು ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್.